ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಬೇಕು. ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು, ಒಳ್ಳೆಯ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಹೇಳಿ? ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ, ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಹೀಗೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ. ಅದೇ ರೀತಿ ಬ್ರ್ಯಾಂಡ್ ಬೆಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಾಯಿದೆ. ಅದನ್ನು ಹೇಳೋದು ತಪ್ಪ? ಅದನ್ನು ಸರಿಪಡಿಸ್ಕೊಡಂತಾನೆ. ಈಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ IT ಪಾರ್ಕ್ ಮಾಡಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ. ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕಾನಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀಲನಕ್ಷೆ ಹಾಕ್ತಾ ಇಲ್ವಾ? ನಾವೇನು ಹೇಳ್ತಾ ಇರೋದು, ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ, ಉದ್ಯೋಗಕ್ಕೆ. ಅದು ಹೇಳೋದು ತಪ್ಪ ಹೇಳಿವ್ರೆ? ಆಯಿತು, ನಾನು ಹೇಳ್ತಾ ಇದ್ದೀನಿ ಅಂತ BJP ಅವರಿಗೆ ಸಿಟ್ಟ? ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿದವರು, ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ, ಇಂಥ ವಾತಾವರಣ ಇದ್ದರೆ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ? ನಾವು ಅದಕ್ಕೆ ಸಹಕರಿಸ್ಬೇಕಾ ಇಲ್ಲ ಹೇಳಿ? ನೀವು ಸಮಸ್ಯೆನೇ ಗುರುತಿಸ್ಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇನು ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಕಲಬುರಗಿನಲ್ಲಿ ನಾನು ಒಂದು ಉತ್ತಮವಾದಂಥ ವಾತಾವರಣ ನಾನು ಕೊಟ್ಟಿಲ್ಲ ಅಂದರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ. ಆ ರೀಜನಲ್ ಇಂಬ್ಯಾಲೆನ್ಸನ್ನು ಸರಿಪಡಿಸ್ಲಿಕ್ಕೆ ತಾನೇ ಆರ್ಟಿಕಲ್ 371 ಮಾಡಿರೋದು. BJP ಅವ್ರು ಮಾಡಿದ್ರಾ ಹೇಳಿ? ಕಲ್ಯಾಣ ಕರ್ನಾಟಕಕ್ಕೆ ಏನು ರೀ ಕೊಡುಗೆ ಇದೆ BJP ಅವ್ರದ್ದು? 371J ತಿರಸ್ಕಾರ ಮಾಡಿದ್ದಂಥ ವ್ಯಕ್ತಿಗಳು ಇವರೆಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ, ಇವ್ರಿಗೆ ಗೊತ್ತಿಲ್ಲ. ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ. 371J ಅಂದರೆ ಏನಕ್ಕೆ ಗೊತ್ತಿಲ್ಲ. ಯಾಕೆ ನಮಗೆ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾಕೆ ಎಜುಕೇಷನ್ನಲ್ಲಿ ನಮ್ಗೆ ಮೀಸಲಾತಿ ಇದೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ. ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಂಗಲ್ಲ. ಬರ್ರಿ, ಚರ್ಚೆಗೆ ರೆಡಿ ಇದ್ದೀವಿ. ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ, ಇವ್ರು ಹೇಳ್ತಾ ಇರೋದೇನು ನಮ್ಮ ವಿಚಾರ. ನೋಡಿ, ವೈಯಕ್ತಿಕ ಟೀಕೆ ಮಾಡೋಕ್ಕೆ ಉತ್ತರ ಕೊಡೋಕ್ಕಿಲ್ಲ, ನಮಗೆ ಪುರ್ಸೋತಿಲ್ಲ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಹೇಳಿ, ಚರ್ಚೆ ಮಾಡಿ. ಪ್ರಿಯಾಂಕ್, ನೀವು ಮಂಗಳೂರಿನಲ್ಲಿ ಯಾಕೆ IT ಪಾರ್ಕ್ ಮಾಡ್ತಾ ಇಲ್ಲ, ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾಯಿದ್ರೆ ಸೆಕೆಂಡ್ ಬೆಸ್ಟ್ ಇಸ್ 5.4%, ದಟ್ ಈಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನು ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು, ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು. ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇದ್ರಲ್ಲಪ್ಪ, ಅನಂತಕುಮಾರ್ ಹೆಗಡೆ ಅವ್ರು ಯಾವುದಕ್ಕೆ ಫೇಮಸ್ಸು? ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ಕೆ ಫೇಮಸ್ಸಾ? ನವೋದ್ಯಮಗಳು ತರಕ್ಕೆ ಫೇಮಸ್ ಇದ್ರಾ? SMEಗಳು ತರಕ್ಕೆ ಫೇಮಸ್ ಆದ್ರಾ? ಯಾವುದಕ್ಕೆ ಫೇಮಸ್ ಇದ್ರು ಅವರು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ದಂಗೆ ಹೇಳಿದ್ರೆ ಎದೆಗೆ ಹೋದ್ರಂತೆ BJPಗೆ, ಹಂಗಾಗಿದೆ ಅವರಿಗೆ. ಬರಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನು ರೀ? ಆಯ್ತು ರೀ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು IT ಕಂಪ್ನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಇವರು? ಹೇಳಿ ಸ್ವಾಮಿ, ಯಾಕೆ ಏನು ನಿಮ್ಮ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಪೂರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್. ಎಲ್ಲದಕ್ಕೂ, ಎಲ್ಲ ಜಿಯೋಗ್ರಫಿಕಲ್ ಲೊಕೇಶನ್ಸಿಗೂ, ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗಕ್ಕೆ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ.
ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು, ಹುಬ್ಳಿಗೆ ಇರ್ಬೋದು, ಇದಕ್ಕೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅದಕ್ಕೆ 371J ಇರೋದು, ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸನ್ನು ಮಾಡ್ತಾ ಇರೋದು, ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು, ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು, ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನು ಮಾಡಿದ್ದಾರೆ ಹೇಳಿ ಬಿ ಜೆ ಪಿಯವರು? 370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSSಗೆ ಕೊಟ್ರಲ್ಲ. ದೆವ್ವ ಮತ್ತು ದೆವ್ವದ ನೆರಳು ಸರ್, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ವಿರುದ್ಧ ಸಾಕಷ್ಟು ಟೀಕೆಗಳು ಕೂಡ ಇಲ್ಲ, ಒಂದು ವಾಟ್ ಎವರ್ ಇಟ್ ಈಸ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೇನ್ರಿ. ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ಮದಿರ್ಬೋದು, ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು, ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ. ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ನೀವೇನು ಸಂಬಳ ತೊಗೋತೀರಾ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ರಿ ಸರ್ಕಾರ. ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ? ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ನ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಕಲಬುರ್ಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕೆ ಇರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದಮೇಲೆ ರಿಜಿಸ್ಟರ್ ಆಗಿ. ಈ ಏನು ಇಡೀ ರಾಷ್ಟ್ರಕ್ಕೆ ಒಂದು ನಿಯಮ, ನಿಮಗೊಂದು ನಿಯಮ ಇರೋಕ್ಕೆ ಸಾಧ್ಯ ಆಗುತ್ತಾ? ಏನು ರಾಷ್ಟ್ರ ಕಟ್ತಾರಂತೆ? ಏನು ರಾಷ್ಟ್ರ ಕಟ್ಟಿದ್ದಾರೆ ಸರ್ 100 ವರ್ಷದಲ್ಲಿ ಹೇಳಿ ನನಗೆ. ಒಂದು 10 ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರೆ, ಒಂದು 10 ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ. ಆಯ್ತು ರೀ, ಇವ್ರು ಆಯ್ತು. ಯಾರು ಇವರು ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ, ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು 50 ಫೋಟೋಗ್ರಾಫ್ ತೋರಿಸ್ಬಿಡಿ ಇವ್ರಿಗೆಲ್ಲರೂ ಆ ಡ್ರೆಸ್ನಲ್ಲಿ. ಅದೇನು ಯಾವ ಡ್ರೆಸ್ ಅದು? ಗಣವೇಷದಲ್ಲಿ. ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಷದಲ್ಲಿ ತೋರಿಸ್ಬಿಡಿ ನನಗೆ. ಯಾವಾಗೋ ಒಂದು ಸರಿ ಅಲ್ಲ, ಫುಲ್ ಟೈಮ್ ಪ್ರಚಾರಕರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಕಳ ಜೊತೆ. ಯಾರು ಬೇಡ ಅಂದಿದ್ದಾರೆ? ಅವಾಗ ನಂಬ್ತೀನಿ ನಾನು. RSS ಚೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSSಗೆ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಫಸ್ಟು RSS ಶಾಖೆಗೆ ಕಳಿಸಿದ್ದೀರಾ? ಇಲ್ಲ ನನಗೊಂದು ಫೋಟೋ ಕಳಿಸಿ. ಫುಲ್ ಟೈಮ್ ಪ್ರಚಾರಕ್ಕೆ, ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ. ಯಾವುದಾದ್ರೂ ಒಂದು ವಿಶೇಷವಾದಂಥ ದಿನಕ್ಕಲ್ಲ, ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ? ಅವ್ರು ಹೇಳ್ತಾ ಇದ್ದಾರಲ್ಲ, ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದರೆ ನೀವು 3 ಮಕ್ಕಳು ಹಡಿಬೇಕು ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ? ಮತ್ತು ಇವ್ರದ್ದೆಲ್ಲ 3 ಮಕ್ಕಳು ಇದ್ದಾರೆ ನೋಡಿರಿ, BJP ಮಕ್ಕಳು ಎಲ್ಲ ಇರೋದು. ಫಸ್ಟ್ ಆಫ್ ಆಲ್ ಅವ್ರು ಯಾರೂ ಗೋಮೂತ್ರನೂ ಕುಡಿಯಲ್ಲ, ಗೋಶಾಲೆಗೆ ಹೋಗಲ್ಲ, ಧರ್ಮ ರಕ್ಷಣೆಗೂ ಹಿಡಿಯಲ್ಲ. ಬರೀ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಹೊರತು ಬೇರೆದೇನೂ ಇಲ್ಲ. ಉತ್ತರ ಕೊಡಲಿ ಸ್ವಾಮಿ, ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬೋದು. ಸುಮ್ಮನೆ ಬಾಯಿ ಚಪ್ಪಳಕ್ಕೆ ಮಾತಾಡ್ತಾಯಿದ್ರಿ. ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಎನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್? ಹೇಳಿ ಸರ್. ಈಗ ಇದನ್ನು ಹೊರತುಪಡಿಸಿದ್ರೆ ನಿಮ್ಮ ಶಾಸಕರೆಲ್ಲ ಇವತ್ತು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಟೀಮ್ ಆಗಿ ಹೋಗ್ತಾ ಇದ್ದಾರೆ ಸರ್. ಮುಂಚೆನೂ ಹೋಗಿದ್ರಲ್ಲ, ಜನ ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. 11 ಸರಿ, ಅದು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅಗತ್ಯ ಇಲ್ಲ. ಅವರಿಗೆ ಬಜೆಟಿಗೆ ಏನು ಸಂಬಂಧ? ಇವರೇ ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲೀಗಲ್? ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗಲಿಕ್ಕೆ? ಇಲ್ಲ. ಸರ್ಕಾರದ ಪರ್ಮಿಷನ್ ಬೇಕಾ? ಇಲ್ಲ. ಅವರು ಖಾಸಗಿ ಪ್ರವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ಅದು ಹೋಗ್ಲಿಕ್ಕೇನು ಇದು ಯಾಕೆ ಸರ್ ತಡೆಯುವಂಥ ಪ್ರಯತ್ನ ಮಾಡಿದ್ರು? ಇಲ್ಲಿ ಯಾರು ಹೇಳಿದ್ರು ತಡೆಯಬೇಕಂತ ಪ್ರಯತ್ನ? ಕರೆ ಮಾಡಿ ಕೆಲವರು ಬೇಡ ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಏನು ಮೂಲಗಳಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಶಾಸಕ ಸುಬ್ಬಾರೆಡ್ಡಿಯವರ ಶಾಸಕ ಸ್ಥಾನನೇ ಅನರ್ಹರಾಗಿದೆ. ನೋಡೋಣ, ಅದೇ ಏನೋ ಅದು ಅಫಿಡವಿಟ್ದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಅದೇನಿದೆ ಚೆಕ್ ಮಾಡಿ. ನನಗೂ ಸಂಪೂರ್ಣವಾದಂಥ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಅದು ಸರ್, ನಿನ್ನೆ ಮಾದೇವಪ್ಪ ಅವರು ಮಾತಾಡ್ತಾ ಒಂದಷ್ಟು ನಾಯಕತ್ವದ ವಿಚಾರ ಅಂತ ಚರ್ಚೆ ಇಲ್ಲ ಇಲ್ಲಿ,
ಹೈಕೋರ್ಟ್ ಬೀದಿ ನಾಯಿಗಳನ್ನ ಪದೇ ಪದೇ ಹಿಡಿದು ಒಳಗಾಕಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. ಆಮೇಲೆ ನೋಡಿ ಅದು ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆಡಿಸ್ಬೇಕು ಹೊರತು ನಾಯಿನೇ ಬಾಲ ಆಡಿಸಬಾರ್ದು ಅನ್ನೋ ಮಾತ್ರ ನೋಡಿ, ಅದು ಅದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ ಇವರೇ, ನೀವು ಯಾವ ಸಂದರ್ಭದಲ್ಲಿ ಕೇಳಿದ್ದೀರಾ, ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ದೀರಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.